ಬೈಲಹೊಂಗಲದಲ್ಲೂ ಪ್ರತಿಭಟನೆ. ಅಂಜುಮನ್ ಇಸ್ಲಾಂ ನೇತೃತ್ವದಲ್ಲಿ ವಕ್ಫ್ ತಿದ್ದುಪಡಿ ಖಂಡಿಸಿ ಮನವಿ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ಕೇಂದ್ರದ ತಿದ್ದುಪಡಿ ಮಸೂದೆಯನ್ನು ತಿರಸ್ಕರಿಸಬೇಕೆಂದು ಒತ್ತಾಯಿಸಿ ಅಂಜುಮನ್ ಇಸ್ಲಾಂ ನೇತೃತ್ವದಲ್ಲಿ ಮುಸ್ಲಿಂ ಸಮಾಜದ ಉಪವಿಭಾಗಾಧಿಕಾರಿ ಪ್ರಭಾವತಿ ಫಕೀರ್ಪುರ್ ಮೂಲಕ ಕೇಂದ್ರದ ಜಂಟಿ ಸಂಸದೀಯ ಸಮಿತಿಗೆ ಶುಕ್ರವಾರ ಮನವಿ ಸಲ್ಲಿಸಿದರು. ನ್ಯಾಯವಾದಿ ಆಲಂ ಕಾರೇಕಾಜಿ ಮದರಸಾದ ಮುಖ್ಯಸ್ಥ ಶೌಕತ್ ಬಾದಿ ಮಾತನಾಡಿ, ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯಲ್ಲಿ 40 ತಿದ್ದುಪಡಿಗಳನ್ನು ಅನುಮೋದಿಸಿದೆ. ವಕ್ಫ್ ಆಸ್ತಿಗಳ ರಕ್ಷಕವಾಗಿರುವ ವಕ್ಫ್ ಮಂಡಳಿ ಅಧಿಕಾರವನ್ನು ಮೊಟಕುಗೊಳಿಸಲಾಗುತ್ತಿದೆ. ಈ ತಿದ್ದುಪಡಿಗಳು ಮುಸ್ಲಿಂ ಸಮುದಾಯದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಈ ತಿದ್ದುಪಡಿ ಕಾಯ್ದೆಯನ್ನು ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಐಜಾಜ್ ಬಾಗೇವಾಡಿ, ಪುರಸಭೆ ಉಪಾಧ್ಯಕ್ಷ ಬಡೇಸಾಬ್ ಸಿರ್ಸಂಗಿ, ಮುಖಂಡರಾದ ಬಾಬುಸಾಬ್ ಸುತ್ತಗಟ್ಟಿ, ಸುಬಾನಿ ಸೈಗರ್, ಜಮೀಲ್ ಸಂಗೊಳ್ಳಿ, ಇಸ್ಮಾಯಿಲ್ ಬಡಿಗರ್, ಇಟ್ವಾಲ್ ಜಮಾದಾರ್, ಅಣ್ಣಾ ಸಾಹೇಬ್ ಮಾನ್ಸೂರ್ ಶೇಖ್, ಬುಡೇಸಾಬ್ ದಾಸ್ತಿಕೊಪ್ಪ, ಅಲ್ತಾಫ್ ನೇಸರ್ಗಿ, ಮುಜ್ಮಿಲ್ ಮುಜಾವರ್, ರಾಜು ಹೆಬ್ಬಳ್ಳಿ ಸೇರಿದಂತೆ ಅಂಜುಮನ್ ಇಸ್ಲಾಂ ಸದಸ್ಯರು, 13 ಮಸೀದಿ ಪ್ರಮುಖರು, ಅಹ್ಲೆ ಸುನ್ನತ್ ಅಲ್ ಜಮಾತ್ ಮುಖಂಡರು, ರಾಹತ್ ಫೌಂಡೇಶನ್, ರಾಜ್ಯದ ಪಿಂಜಾರ್ ಸಂಘ, ಇಸ್ಲಾಮಿಯಾ ಸೋಷಿಯಲ್ ವೆಲ್ಫೇರ್ ಮತ್ತು ಎಜುಕೇಷನ್ ಸೊಸೈಟಿ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಅಮೆಂಡ್ಮೆಂಟ್ ಬಿಲ್ 2024 ರದ್ದುಪಡಿಸಬೇಕಂತಂದು ಎಲ್ಲರೂ ಕೂಡ ಒಂದು ಮನವಿ ಕಟ್ಟಿದ್ರು. ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಏನು ತೊಂದರೆ ಅದ ಅಂತಂದರೆ, ಇದು ಒಂದು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 25 ಉಲ್ಲಂಘಿಸುತ್ತದೆ. ಯಾಕಂತಂದರೆ ಇದರಲ್ಲಿ ಒಂದು ವಕ್ಫ್ ಪ್ರಾಪರ್ಟಿ ಅಂತ ಇರೋದೊಂದು ಸಮಾಜದ ಬೆಳವಣಿಗೆಯಾಗಿ ಅವರ ಉಪಯೋಗಕ್ಕಾಗಿ ಕೊಟ್ಟಂಥ ಆಸ್ತಿ. ಇದರಲ್ಲಿ ಯಾರ್ದು ಹಸ್ತಕ್ಷೇಪ ಇರಬಾರ್ದು. ಇವನ್ ಗೌರ್ಮೆಂಟ್ ಸಹ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಮತ್ತು ಇದು ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಾಡುವಾಗ ಯಾವುದೇ ಮುಸ್ಲಿಂ ಸಮಾಜದ ಧುರೀಣರನ್ನು ಅಥವಾ ಮುಸ್ಲಿಂ ಲಾನಲ್ಲಿ ಪರಿಣಿತರನ್ನು ಅವ್ರದ್ದು ಯಾವುದೂ ಸಲಹೆ ಪಡೆಯದೆ ಇದು ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು ವಕ್ಫ್ ಬೋರ್ಡ್ನಲ್ಲಿ ಒಂದು ಕಮಿಟಿ ಇರುತ್ತೆ. ಅದು ಮುಸ್ಲಿಂ ಸಮಾಜದವ್ರು ಅಷ್ಟೇ ಇರಬೇಕು. ಯಾಕಂದರೆ ಅದರಲ್ಲಿ ಬೇರೆ ಸಮಾಜದವ್ರನ್ನ ಸೇರಿಸಿರಂತಂದ್ರೆ ಅವರಿಗೆ ಈ ಸಮಾಜದ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಈಗ ನನಗೂ ಬೇರೆ ಯಾವ್ದಾರು ಕಮಿಟಿಯಲ್ಲಿ ಸೇರಿಸಿರೋ ಅದ್ರಲ್ಲಿ ನಾಲೆಜ್ ಇರಲಿಲ್ಲ ಅಂದ್ರೆ ಅದು ಸೇರಿಸು ನಾವು ವ್ಯರ್ಥ. ಸೊ ಆ ಕಾರಣಕ್ಕೆ ಇದರಲ್ಲಿ ಯಾರು ಪರಿಣಿತಿ ಇರ್ತಾರೋ, ಯಾರಿಗೆ ನಾಲೆಜ್ ಇರ್ತೈತಿ ಅವ್ರನ್ನ ಮೆಂಬರ್ ಆಗಿ ಮಾಡಿದ್ರೆ ಅಂದ್ರೆ ಆ ಸಮಾಜದ ಬೆಳವಣಿಗೆ ಆಕೈತಿ ಮತ್ತು ವರ್ಕ್ ಪ್ರಾಪರ್ಟಿ ಅದ್ರ ಸರಿಯಾಗಿ ಉಪಯೋಗ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮತ್ತು ಇದರಲ್ಲಿ ವಕ್ಫ್ ಟ್ರಿಬ್ಯುನಲ್ ಮೊದಲು ಏನು ಅಧಿಕಾರ ಕೊಟ್ಟಿದ್ದರು, ಅದು ವಕ್ಫ್ ಟ್ರಿಬ್ಯುನಲ್ದ ಅಧಿಕಾರನೂ ಡಿಸ್ಟ್ರಿಕ್ಟ್ ಕಮಿಷನರ್ ಅವರಿಗೆ ಕೊಡ್ತಾ ಇದ್ದಾರೆ. ಅದು ಅಸಂವಿಧಾನಿಕ ಆಗುತ್ತೆ. ಆ ಕಾರಣಕ್ಕೆ ಅದನ್ನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ರದ್ದುಪಡಿಸಬೇಕೆಂದು ನಾವು ಇವತ್ತು EC ಅವ್ರ ಮುಖಾಂತರ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಮ್ಮ ಸಲ್ಲಿಸಲು ಸಂಬಂಧಪಟ್ಟ ಪ್ರಾಧಿಕಾರಿ ಕೊಡಲು ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೂ ಇದರಲ್ಲಿ ನಮ್ಮ ಬೈಲಹೊಂಗಲ ಮಸ್ಜಿದ್ಗೆ 19 ಏನು ಕಮಿಟಿ ಅದಾವೆ ಎಲ್ಲರೂ ಕೂಡಿ ಅಂಜುಮನ್ ಕಮಿಟಿಯವ್ರಿಗೆ ಒಂದು ತಮ್ಮ ಮನವಿಯನ್ನು ಕೊಟ್ಟಿದ್ದು, ಅದನ್ನೆಲ್ಲ ಕೂಡಿಸಿ ನಮ್ಮ ಸಮಾಜ ಎಲ್ಲ ಧುರೀಣರು ಅಂಜುಮನ್ ಕಮಿಟಿ ಬೈಲಹೊಂಗಲ ಅವರಿಂದ ಇವತ್ತು EC ಬೈಲಹೊಂಗಲ ಅವರಿಗೆ ಒಂದು ಮನವಿಯನ್ನು